Hello everyone, welcome to my YouTube ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಹೇಗೆ ಮಾತನಾಡಬಹುದು ಅದರ ಬಗ್ಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಡುತ್ತೇನೆ. ಮೊದಲನೇದಾಗಿ ಇಂಗ್ಲಿಷ್ ಮಾತನಾಡಲು ಅಥವಾ ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಬೇಕಾದರೆ ಅದಕ್ಕೆ ಬೇಕಾದ ಒಂದು ಮನಸ್ಥಿತಿಯನ್ನು ಅಟಿಟ್ಯೂಡನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರಬೇಕು. ನಾವೀಗ ಕನ್ನಡದಲ್ಲಿ ಮಾತನಾಡ್ತೇವೆ ಅಥವಾ ಮಲಯಾಳದಲ್ಲಿ ಮಾತನಾಡ್ತೇವೆ. ಯಾಕೆ ಅಂತ ಹೇಳಿದರೆ ತುಂಬ ಸಲೀಸಾಗಿ ಮಾತನಾಡಲಿಕ್ಕಾಗ್ತದೆ, ತುಂಬ ಸಿಂಪಲಾಗಿ ಮಾತನಾಡಲಿಕ್ಕಾಗ್ತದೆ, ಏನೂ ಕಷ್ಟ ಇಲ್ಲ ಅದರಲ್ಲಿ. ಆದರೆ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಥವಾ ಹಿಂದಿ ಅಥವಾ ಯಾವುದೇ ಹೊಸ ಲ್ಯಾಂಗ್ವೇಜಿನಲ್ಲಿ ಮಾತನಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಇರ್ತದೆ. ಕೆಲವೊಂದು ವರ್ಡ್ಸ್ ಗೊತ್ತಿರುವುದಿಲ್ಲ, ಯಾರತ್ತಾದರೂ ಕೇಳಬೇಕಾಗ್ತದೆ ಅಥವಾ ಡಿಕ್ಷನರಿಯಲ್ಲಿ ನೋಡಬೇಕಾಗ್ತದೆ ಅಂತ ಜನರಲಿ ನಾವು ಅದನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗ ಯಾರಾದರೂ ಒಬ್ಬರು ಚೆನ್ನಾಗಿ ಇಂಗ್ಲೀಷ್ ಮಾತನಾಡಿದವರು ಸಿಕ್ಕಿದರೆ ನಾವು ಅವ್ರ ಹತ್ರ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತ ಹೇಳಿದರೆ ನನಗೆ ಚೆನ್ನಾಗಿ ಬರುವುದಿಲ್ಲ, ಅದಕ್ಕೆ ಕನ್ನಡದಲ್ಲೇ ಮಾತನಾಡಿ ಬಿಡುವ ಅಥವಾ ಮಲಯಾಳದಲ್ಲೇ ಮಾತನಾಡಿ ಬಿಡುವ ಅಂತ ಅಂದ್ಕೊಳ್ತೇವೆ. ಆದರೆ ನಿಜವಾಗ್ಲೂ ಇಂಗ್ಲೀಷನ್ನು ಕಲಿಬೇಕು ಅಂತ ಹೇಳಿದರೆ ನಾವು ಯಾರಾದರೂ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತನಾಡುವವರು ಸಿಕ್ಕಿದಾಗ ಅವ್ರ ಹತ್ರ ಇಂಗ್ಲೀಷಿನಲ್ಲೇ ಮಾತನಾಡಿ ಪ್ರಾಕ್ಟೀಸ್ ಮಾಡಬೇಕು. ಎರಡನೇದಾಗಿ ನಾವು ಜನರಲಿ ಯಾವುದೇ ಒಂದು ವಿಷಯವನ್ನು ಕಲಿಯುವಾಗ ಅದರಲ್ಲಿ ಬರೆಯುವುದು ಮತ್ತು ಓದುವುದು ಅನ್ನು ರೂಢಿ ಮಾಡಿಕೊಳ್ತೇವೆ. ಆದರೆ ಒಂದು ಭಾಷೆ ಕಲಿಯುವಾಗ ನಾವು ಕೇಳುವುದನ್ನು ಮತ್ತು ಮಾತನಾಡುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ಒಂದು ಮಗು ಹೇಗೆ ಒಂದು ಲ್ಯಾಂಗ್ವೇಜನ್ನು ಕಲಿಯುತ್ತದೆ, ಮಾತೃಭಾಷೆಯನ್ನು ಹೇಗೆ ಕಲಿಯುತ್ತದೆ ಅಂದರೆ ಕೇಳುವುದರಿಂದ ಮತ್ತು ಮಾತನಾಡುವುದರಿಂದ. ಅದಕ್ಕೆ ಓದಲಿಕ್ಕೂ ಬರುವುದಿಲ್ಲ, ಬರೀಲಿಕ್ಕೂ ಬರುವುದಿಲ್ಲ. ಅಲ್ಲದೆ ಒಂದು ಭಾಷೆಯ ಮುಖಾಂತರ ಅದು ಮತ್ತೊಂದು ಭಾಷೆಯನ್ನು ಕಲಿಯುವುದಿಲ್ಲ. ಹಾಗೆ ನಾವು ಒಂದು ಭಾಷೆಯನ್ನು ಕಲಿಯುವಾಗ ಅದೇ ಭಾಷೆಯಲ್ಲಿ ಯೋಚನೆ ಮಾಡಲಿಕ್ಕೆ ಅಥವಾ ಅದೇ ಭಾಷೆಯಲ್ಲಿ ಮಾತನಾಡಿ ಅಥವಾ ಕೇಳಿ ಪ್ರಾಕ್ಟೀಸ್ ಮಾಡಿ ಕಲೀಲಿಕ್ಕೆ ರೆಡಿ ಆಗಬೇಕು. ಹಾಗೆ ನಾವು ಟಿ ವಿ ನೋಡುವಾಗ ಅಥವಾ ಮೊಬೈಲ್ನಲ್ಲಿ ಏನಾದರೂ ನ್ಯೂಸ್ ನೋಡುವಾಗ ನಮ್ಮ ಕಂಫರ್ಟೇಬಲ್ ಲ್ಯಾಂಗ್ವೇಜಲ್ಲಿ ನಮ್ಮದೇ ಭಾಷೆಯನ್ನು ಬಿಟ್ಟು ಇಂಗ್ಲೀಷಿನಲ್ಲೇ ಕೇಳುವುದಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಅದು ತುಂಬ ಕಲಿಯುವುದಕ್ಕೆ ಅನುಕೂಲವಾಗ್ತದೆ. ಹಾಗೆ ಪ್ರತಿದಿನವೂ ಕೆಲವೊಂದು ವರ್ಡ್ಸನ್ನು ನಾವು ಡಿಕ್ಷನರಿಯಲ್ಲಿ ನೋಡಿ ಅಥವಾ ಇನ್ನೊಬ್ಬರ ಹತ್ರ ಕೇಳಿ ಅದನ್ನು ರೂಢಿ ಮಾಡುವುದರಿಂದ ನಮ್ಮ ವೊಕ್ಯಾಬ್ಯುಲರಿ ಅಥವಾ ಪದಗಳು ನಮಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತವೆ. ಅದಕ್ಕಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಲಿಕ್ಕೆ ರೆಡಿ ಇರಬೇಕು. ಈಗ ಯಾವುದಾದ್ರೂ ಒಂದು ಹೊಸ ವರ್ಡ್ ಸಿಕ್ಕಿದಾಗ ಅದನ್ನು ಯಾರು ಡಿಕ್ಷನರಿಯಲ್ಲಿ ನೋಡ್ತಾರೆ, ಅದನ್ನು ಯಾರು ಅದರ ಅರ್ಥವನ್ನು ಕೇಳಿ ಕಲಿತಾರೆ, ಆ ಥರ ಥಿಂಕ್ ಮಾಡಬಾರ್ದು. ಒಂದು ಹೊಸ ವರ್ಡನ್ನು ಕಲಿತರೂ ಕೂಡ ಅದು ನಮ್ಮ ಲೈಫ್ ಲಾಂಗಲ್ಲಿ ಯೂಸ್ ಆಗ್ತದೆ. ಸೊ ಈ ಥರ ಇನ್ನೂ ಕೆಲವು ಟಿಪ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹೇಳಿದಾಗೆ ನಾನು ಇಂಗ್ಲೀಷ್ ಟ್ರೈನರ್ ಆಗಿದ್ದೇನೆ. ನಮ್ಮ ಸ್ಕೂಲ್ನಲ್ಲಿ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಯಾರಾದರೂ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಯಾರಾದರೂ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಐ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. Goodbye.